ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಅಂತ್ಯ ಸಂಸ್ಕಾರ ಇವತ್ತು ನಡೆಯುತ್ತೆ. ನಮ್ಮ ಜೊತೆ ಮಾತನಾಡೋದಕ್ಕೆ ದೊಡ್ಡ ಗಣೇಶ್ ಅಂದರೆ ಮಾಜಿ ಕ್ರಿಕೆಟಿಗರು ದೊಡ್ಡ ಗಣೇಶ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಂದರೆ ಅವರ ಮನೆಗೆ ಇವರು ರೆಗ್ಯುಲರ್ ಆಗಿ ಹೋಗ್ತಾ ಇದ್ರು, ಕುಟುಂಬವನ್ನು ಭೇಟಿ ಮಾಡ್ತಾ ಇದ್ರು. ಇವರು ಕುಟುಂಬ ಸಮೇತ ಮನೆಗೆ ಹೋದಾಗ ಯಾವ ರೀತಿಯಾಗಿ ಮಾತಾಡಿಸ್ತಾ ಇದ್ರು ಚೆನ್ನಮ್ಮ ಅವರು, ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ದೊಡ್ಡ ಗಣೇಶ್ ಅವರು ಇದ್ದಾರೆ. ನೇರವಾಗಿ ಅವ್ರು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸರ್, ವಿಧಿವಶರಾಗಿದ್ದಾರೆ ಚೆನ್ನಮ್ಮ ಅವರು. ಹೇಗೆ ನೆನೆಸ್ಕೋತೀರಿ? ಯಾವಾಗ ಭೇಟಿ ಮಾಡ್ತಿದ್ರಿ ಸರ್? ನೋಡಿ, ಚೆನ್ನಮ್ಮವ್ರ ಬಗ್ಗೆ ನಾನು ಮಾತಾಡಬೇಕಂದ್ರೆ ಈ ಒಂದು ಸಂದರ್ಭದಲ್ಲಿ ಇವತ್ತು ಭಾರತದಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಒಂದು ದೇವರು, ನಮ್ಮ ಮನೆಯ ದೇವರು, ನಮ್ಮ ಕರ್ನಾಟಕದ ದೇವರು, ಅವರು ನಮಗೆ ಹತ್ತಿರವಾಗಿ ನಾನು ಬಲ್ಲೆ. ಅವರು ಕೂಡ ನಮಗೆ ದೂರದಿಂದ ನನಗೆ ಸಂಬಂಧಿ. ತಾಯಿ ಇರ್ಬೋದು, ಅಜ್ಜಿ ಇರ್ಬೋದು, ಆ ಸ್ಥಾನದಲ್ಲಿ ಯಾವ ರೀತಿ ಹಿರಿಯರಿಗೆ ಒಂದು ಗೌರವ ಕೊಡಬೇಕು, ಮನೆಯಲ್ಲಿ ಬರುವಂಥ ಪೊಲಿಟಿಷಿಯನ್ಗಳಾಗಲಿ, ಜರ್ನಲಿಸ್ಟ್ಗಳಾಗಲಿ, ಇವ್ರಿಗೆಲ್ಲ ಯಾವ ರೀತಿ ಗೌರವ ಕೊಡಬೇಕು. ಇವತ್ತೇನೇ ಒಂದು ನಮ್ಮ ಕುಟುಂಬ ಅಂತ ಹೇಳ್ತೀನಿ, ನಮ್ಮ ದೇವೇಗೌಡರ ಕುಟುಂಬ, ನಮ್ಮ ಕನ್ನಡ ಕುಟುಂಬ, ಅವರು ನನ್ನ ಹತ್ತಿರದಿಂದ ಬಲ್ಲೆ. ನಾನು 18 ವರ್ಷ ರಾಜಕಾರಣದಲ್ಲಿದ್ದು ಹತ್ತಿರದಿಂದ ನೋಡಿದ್ದೀನಿ, ನಮ್ಮ ಕುಟುಂಬ ನೋಡಿದ್ದೀವಿ. ಅದಾದಮೇಲೆ ಇವತ್ತು ಏನು ಕುಮಾರಸ್ವಾಮಿ, ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ತಾಯಿಯ ಒಂದು ದೇವ್ರಿಗೆ ಪ್ರಾರ್ಥನೆ ಮಾಡ್ತಿದ್ದಂಥ ಅದರಿಂದ ಅವರೊಂದು ಆ ಮಹತ್ವದ ಇದಕ್ಕೆ ಬೆಳೆದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಈಗ ನಾನಾಗಿರ್ಬೋದು, ನನ್ನ ಕುಟುಂಬ ಆಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ನಾವು ಹೋದಂಥ ಸಂದರ್ಭದಲ್ಲಿ ಯಾವತ್ತೂ ನಮಗೆ ಅವ್ರ ಮನೆಯಲ್ಲಿ ಅಂದರೆ ಪ್ರಸಾದ ಇರ್ಬೋದು, ಊಟ ಇರ್ಬೋದು, ಏನೇ ಎಲ್ಲ ಕೊಟ್ಟು ನಮ್ಮನ್ನು ಕಳಿಸ್ತಾಯಿದ್ರು. ಅಂದರೆ ಇವತ್ತು ನಾವು ಅವ್ರನ್ನ ಇವತ್ತು ನಮ್ಮ ಮುಂದೆ ಇಲ್ಲ, ಆದರೆ ಅವ್ರದ್ದು ಏನು ಬಿಂಬ ಇದೆ, ಅವ್ರದ್ದು ಒಂದು ದೇವ್ರ ಸ್ಥಾನದಲ್ಲಿ ನಮಗೆಲ್ಲ ಗೌರವ ಕೊಟ್ಟಿದ್ದಾರೆ. ಆ ಗೌರವಕ್ಕೆ ನಾವು ತಲೆಬಾಗಿಸ್ತೀವಿ. ಈ ಒಂದು ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇವತ್ತು 12 ಗಂಟೆಗೆ ಅವ್ರದ್ದು ಇವತ್ತು ಹೊಳೆ ನರಸೀಪುರದಲ್ಲಿ ಅವ್ರದ್ದು ಅಂತ್ಯ ಸಂಸ್ಕಾರ ಮಾಡ್ತಾಯಿದ್ದಾರೆ. ಅದರಿಂದ ನಾವು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಬೋದು. ಅದೇ ರೀತಿ ದೇವೇಗೌಡರಿಗೆ ಒಂದು ಆರೋಗ್ಯ ಕೊಡಲಿ, ಅವ್ರ ಕುಟುಂಬಕ್ಕೆ ಒಂದು ದೇವರು ಒಂದು ಆಶೀರ್ವಾದ ಕೊಡಲಿ ಅಂತ ಹೇಳ್ತಾ ಒಂದು ಸಂದರ್ಭದಲ್ಲಿ ಹೇಳ್ದಕ್ಕೆ ಬಯಸ್ತೀನಿ. ನೀವು ಹೋದಾಗ ಕ್ರಿಕೆಟರ್ ಅಂದರೆ ನೀವು ಕ್ರಿಕೆಟರ್ ಅನ್ನೋದು ಗೊತ್ತಿತ್ತು ಅವ್ರಿಗೆ? ಕ್ರಿಕೆಟ್ ಬಗ್ಗೆ ನಾವು ಮಾತಾಡ್ತಿದ್ರೆ ಹೆಂಗೆ ಮಾತುಕತೆ ಇರ್ತಿತ್ತು ಸರ್? ನೋಡಿ, ಅವರು ಒಂದು ಏನಂದರೆ ಅವರ ಮಗಳು ಶೈಲೇಜ್ ಅಂತ ಇದ್ದಾರೆ, ಅವರು ಡಾಕ್ಟರ್ ಚಂದ್ರಶೇಖರ್ ಅವರ ಒಂದು ಪತ್ನಿ. ಅವ್ರ ಜೊತೆ ನಂದು ಒಡನಾಟ ಸ್ವಲ್ಪ ಜಾಸ್ತಿ ಇದೆ. ಅದೇ ರೀತಿ ಶೈಲಕ ಅವರು, ಮಂಜುನಾಥ್ ಇದ್ದಾರೆ, ಅವ್ರುಗಳೆಲ್ಲ ಕ್ರಿಕೆಟ್ ಬಗ್ಗೆ ಒಲವಿದೆ, ಪ್ರೀತಿ ಇದೆ. ಅದೇ ರೀತಿ ಕುಮಾರಣ್ಣನಿಗೆ ಇವತ್ತು ನನಗೇನು 96ರಲ್ಲಿ ಭಾರತಕ್ಕೆ ಪ್ರತಿನಿಧಿಸಿದೆ. ಆ ಒಂದು ಸಂದರ್ಭದಲ್ಲಿ ನನಗೆ ಇವತ್ತು HSR ಲೇಔಟಲ್ಲಿ ಒಂದು ಸೈಟ್ ಸಿಗ್ತಾವೆ ಸ್ಪೋರ್ಟ್ಸ್ ಕೋಟಾದಲ್ಲಿ. ಅವ್ರು ಕೊಟ್ಟಂಥವ್ರೆ ನಮಗೆ ಕುಮಾರಸ್ವಾಮಿಯವರು. ಅದೇ ರೀತಿ ಏಕಲವ್ಯ ಅವಾರ್ಡ್ ನಾನು ಏನು ಅಚೀವ್ ಮಾಡಿದ್ನೋ ಅದಕ್ಕೆ ಕೊಟ್ಟಂಥವ್ರು. ಅದ್ರ ಬಗ್ಗೆ ನಾನು ತುಂಬ ಗೌರವ ಇದೆ. ಇವತ್ತು ನಾನು ಒಂದು JDSನ ಒಂದು ವಾಚ್ ಡಾಗು, ಅವ್ರ ಮನೆಯ ಒಂದು ವಾಚ್ ಡಾಗ್ ಅಂತ ಹೇಳೋಕ್ಕೆ ಬಯಸ್ತೀನಿ. ಮಹದೇಶ್. ಮತ್ತೆ ಸರ್, ಕಡೆಯದಾಗಿ ಯಾವಾಗ ಭೇಟಿ ಆಗಿದ್ರಿ ಸರ್? ಅಂದರೆ ಕುಟುಂಬ ಸಮೇತರಾಗಿ ನೀವು ಹೋಗ್ತಿದ್ರಿ ಅನ್ಸುತ್ತೆ ಅವ್ರ ಮನೆಗೆ. ಯಾವಾಗ ಕಡೆಯದಾಗಿ ಹೋಗಿದ್ದೀರಿ? ಕಡೆಯದಾಗಿ ನಾನು ಹೋಗಿದ್ದು, ನಾನು ನನ್ನ ಸಹೋದರ ಲೋಕೇಶ್ ಅಂತ ಇದ್ದಾರೆ, ಅವ್ರ ಮಗ ಗಗನ್ ಅಂತ ಇದ್ದಾರೆ. ಅವ್ರನ್ನ ಕರ್ಕೊಂಡೋಗಿ ಅವ್ರ ಆಶೀರ್ವಾದ ತೊಗೊಳಕ್ಕೆ ಹೋಗಿದ್ದು. ಲಾಸ್ಟ್ ಅವರು ನಮ್ಮ ಶೈಲಕ್ ಅವರ ಒಂದು ಮನೆಯಲ್ಲಿ ಇದ್ದರು, ಅವರ ಬೆಡ್ರೂಮಲ್ಲಿ. ಆವಾಗ ಅವ್ರದ್ದು ನಾನು ಕಣ್ಣಲ್ಲಿ ಹತ್ತಿರದಿಂದ ನೋಡಿದ್ದು. ಯಾಕಂದರೆ ಇವಾಗ ಮೆಡಿಕಲ್ ಇದರಿಂದ ಹತ್ತಿರವಾಗಿ ಹೋಗೋಕ್ಕೆ ನಮಗೆ ಇದಿರಲಿಲ್ಲ, ನಮಗೆ ಪರ್ಮಿಷನ್ ಇಲ್ಲ. ಆದರೂ ಕೂಡ ಹತ್ತಿರವಾಗಿ ಕೊನೆಯದಾಗಿ ನೋಡಿದ್ದು ಅವ್ರನ್ನ. ಓಕೆ, ನೀವು ಕ್ರಿಕೆಟಿಗರಾದಂಥ ದೊಡ್ಡ ಗಣೇಶ್ ಅವರು ನೆನೆಸ್ಕೊಳ್ತಾ ಇರುವಂಥದ್ದು ಅಂದರೆ ಅವರು ದೇವರ ಸ್ಥಾನದಲ್ಲಿದ್ದಾರೆ. ಆ ಕುಟುಂಬ ಏನಿದೆ, ಆ ಕುಟುಂಬ ನನಗೆ ದೂರದ ಸಂಬಂಧಿ. ಜೊತೆಗೆ ನಾವು ಯಾವ ಸಂದರ್ಭದಲ್ಲಿ ಹೋದರೂ ಕೂಡ ನಮ್ಮನ್ನು ಮಾತನಾಡಿಸ್ತಾ ಇದ್ದಂಥ ರೀತಿ, ಊಟ ಉಪಚಾರ ಮಾಡ್ತಾ ಇದ್ದಿದ್ದು, ಜೊತೆಗೆ ಏನಾದರೂ ಪ್ರಸಾದವನ್ನು ಕೊಟ್ಟು ನಮಗೆ ಕಳಿಸ್ಕೊಡ್ತಾ ಇದ್ರು ಚೆನ್ನಮ್ಮ ಅವರು. ತುಂಬ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು. ಆ ಕುಟುಂಬ ಸಹ ತುಂಬ ಪ್ರೀತಿಯಿಂದ ನಮ್ಮ ಜೊತೆಗೆ ನಡೆದುಕೊಳ್ತಾ ಇತ್ತು ಅನ್ನುವಂಥ ಮಾತನ್ನು ದೊಡ್ಡ ಗಣೇಶ್ ಅವರು ಹೇಳ್ತಿದ್ರು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.